ದೇವರ ಪ್ರಭಾವಕ್ಕೂ ರಾಜರ ಪ್ರಭಾವಕ್ಕೂ ವ್ಯತ್ಯಾಸಗಳೇನು? ನಿಮಗಿದು ತಿಳಿದಿದೆಯೋ? ಬಂದಿರಿ ವ್ಯತ್ಯಾಸವನ್ನು ಇವತ್ತು ತಿಳಿದುಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ದೈವಾನ್ವೇಷಣೆ ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸ್ತಾ ಇದ್ದೀರಿ. ತುಂಬ ಹೃದಯದ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇವೆ. ಪ್ರಿಯರೇ, ತನ್ನ ಜೀವಿತಕ್ಕೆ ಪ್ರವೇಶಿಸುವ ಬಾಲಕನಾಗಿರುವ ಸವಾಲುಗಳು ಜ್ಞಾನಕ್ಕಾಗಿ ಕರೆ ಎಂಬ ವಿಷಯವನ್ನು ಅಧ್ಯಯನ ಮಾಡುವಾಗ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಳ್ಳೋಣ, ಇತರರಿಗೂ ತಿಳಿಸೋಣ. ಬನ್ನಿರಿ, ಅಧ್ಯಯನವನ್ನು ಈಗ ನಾವು ಪ್ರಾರಂಭಿಸೋಣ. ಯಾವುದಕ್ಕೆ ನಂಬಿಕೆಯೋ ಆಧಾರವಿಲ್ಲವೋ ಅದು ಪಾಪ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತಿಳಿಸಿದ ಸತ್ಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಸವಾಲು ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು, ವಿವೇಕಿಯು ಮತ್ತಷ್ಟು ಉಚಿತಾಲೋಚನೆ ಉಳ್ಳವನಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಲ್ಲ ಶ್ರೇಷ್ಠ ವ್ಯಕ್ತಿಗಳ ಗುಣಸ್ವಭಾವ ಇದಾಗಿರುತ್ತದೆ. ತಾವು ಎಲ್ಲವನ್ನೂ ಕಲಿತವರು ಎಂಬುದಾಗಿ ಅವರೆಂದೂ ಹೇಳಿಕೊಳ್ಳುವುದೇ ಇಲ್ಲ. ರಾಕ್ ಸಂಗೀತದಲ್ಲಿ ಉತ್ತಮ ಸಾಧನೆ ಮಾಡಿ ಪ್ರಸಿದ್ಧನಾದ ಯವನಸ್ಥನ ಮಾತುಗಳನ್ನು ನಾನು ಕೇಳಿದೆ. ಅವನಲ್ಲಿದ್ದ ಎದ್ದು ಕಾಣುವ ಗುಣವೆಂದರೆ ಅವನ ಅಹಂಭಾವ. ತನಗೆ ಎಲ್ಲವೂ ತಿಳಿದದೆ ಎಂದೇ ಭಾವಿಸಿದ್ದ. ಅವನಿಗೆ ಯಾರೂ ಏನನ್ನು ತಿಳಿಸಿ ಹೇಳಲಾರದಾದರು. ಜ್ಞಾನೋಕ್ತಿ ಹೇಳುತ್ತದೆ, ಜ್ಞಾನಿಯು ಕೇಳುತ್ತಾನೆ ಮತ್ತು ಅದರಿಂದ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಎಂಬುದಾಗಿ. ಪ್ರಿಯರೇ, ವಿವೇಕವುಳ್ಳಾತನು ಒಳ್ಳೆಯ ಆಲೋಚನೆಯನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಎಂಬುದಾಗಿ ನೋಡುವಾಗ ಈ ಇಡೀ ಪುಸ್ತಕದ ಕರೆ ಸವಾಲು ಇದೇ ಆಗಿದೆ. ನೀನು ಬುದ್ಧಿವಂತನಾಗಿರುವುದೇ ಆದರೆ ಈ ಪುಸ್ತಕದಲ್ಲಿ ಹೇಳಿರುವ ಸಂಗತಿಗಳಿಗೆ ನೀನು ಕಿವಿಗೊಡುತ್ತಿ ಎಂದು ಸೊಲೊಮೋನನು ಹೇಳುತ್ತಾನೆ. ಪರಿಶುದ್ಧಾತ್ಮನು ಜ್ಞಾನೋಕ್ತಿ ಪುಸ್ತಕದ ಮೂಲಕವಾಗಿ ಹೇಳತಕ್ಕ ಅನೇಕ ಸಂಗತಿಗಳಿರುತ್ತವೆ. ಅವು ಶ್ರೇಷ್ಠ ಸತ್ಯಗಳು ಚಿಕ್ಕ ಮಾತುಗಳಲ್ಲಿ ಹೇಳಲ್ಪಟ್ಟಿವೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಇವು ಗಾದೆ, ಸಾಮ, ಜ್ಞಾನಿಗಳ ನುಡಿ, ಒಗಟು, ಇವುಗಳನ್ನು ತಿಳಿಯಲು ಸಾಧನಗಳಾಗಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದೇ ಮಾತನ್ನು ತಿಳಿಸುವ ಇನ್ನೊಂದು ಜ್ಞಾನೋಕ್ತಿಯ ಮಾತೂ ಇದೆ. ಜ್ಞಾನೋಕ್ತಿ 25:2ರಲ್ಲಿ ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ ಎಂಬುದಾಗಿ. ಪ್ರಿಯರೇ, ಇದು ನನಗೆ ಇಷ್ಟವಾದ ಮಾತಾಗಿದೆ. ದೇವರು ಸುವಾರ್ತೆಯನ್ನು ಇತರರಿಗೆ ಘೋಷಿಸುವಂತೆ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾನೆ. ಆದರೆ ವಜ್ರದಂತೆ ಅಮೂಲ್ಯವಾದ ಅನೇಕ ಗುಪ್ತ ಸತ್ಯಗಳು ದೇವರ ವಾಕ್ಯದಲ್ಲಿವೆ. ದೇವರು ವಜ್ರಗಳನ್ನು ಬೀದಿಗಳಲ್ಲಿ ಚೆಲ್ಲಲಿಲ್ಲ. ಅಮೂಲ್ಯವಾದ ಆಭರಣಗಳಲ್ಲಿರಿಸಿ ಮಾನವನು ಹುಡುಕಿ ಕಂಡುಕೊಳ್ಳುವಂತೆ ಹುದುಗಿಸಿ ಇರಿಸಿದ್ದಾನೆ. ಚಿನ್ನ, ವಜ್ರ ಇನ್ನಿತರ ಅಮೂಲ್ಯ ಹರಳುಗಳನ್ನು ಗಣಿಗಳಿಂದ ಅಗೆದು ತೆಗೆಯಬೇಕಾಗಿದೆ. ತೈಲವನ್ನು ಭೂಮಿ ಕೊರೆದು ಸಂಗ್ರಹಿಸಬೇಕು. ದೇವರ ಕಾರ್ಯವಿಧಾನ ಇದೇ ಆಗಿದೆ. ಅಮೂಲ್ಯವಾದದ್ದನ್ನು ಹುದುಗಿಸಿಡುವುದು ದೇವರ ಪ್ರಭಾವವಾಗಿದೆ. ಪ್ರಿಯ ಸ್ನೇಹಿತನೇ, ದೇವರ ವಾಕ್ಯವನ್ನು ನಿನಗೆ ಸಾಧ್ಯವಿದ್ದಷ್ಟು ಮುತುವರ್ಜಿಯಿಂದ ಅಭ್ಯಾಸಿಸಬೇಕು. ಕರ್ತನಾದ ಯೇಸು ಹೇಳಿದ್ದಾನೆ, ಶಾಸ್ತ್ರಗಳನ್ನು ಹುಡುಕಿರಿ, ಅವುಗಳಲ್ಲಿ ನಿತ್ಯ ಜೀವ ಉಂಟೆಂದು ನೀವು ನೆನೆಸುತ್ತೀರಲ್ಲ ಎಂಬುದಾಗಿ. ಪ್ರಿಯರೇ, ಶಾಸ್ತ್ರಗಳನ್ನು ಹುಡುಕಬಾರದೆಂದು ಆತನು ಹೇಳಲಿಲ್ಲ, ಹುಡುಕಬೇಕೆಂದೇ ಹೇಳಿದ್ದಾನೆ. ನೀವು ಅವುಗಳನ್ನು ಶೋಧಿಸದಿರುವುದರಿಂದ ನಿಮಗೆ ನಿತ್ಯ ಜೀವ ದೊರಕಿದೆ ಎಂದು ಭಾವಿಸುತ್ತೀರಿ. ಆದರೆ ನೀವು ನಿಜವಾಗಿ ಹುಡುಕಲಿಲ್ಲ. ನೀವು ಸತ್ಯವೇದನ್ನು ಓದುತ್ತೀರಿ, ಆದರೆ ಅದರಲ್ಲಿರುವ ನಿಜ ಸಂದೇಶವನ್ನು ತಿಳಿದುಕೊಳ್ಳಲಿಲ್ಲ. ಅದರಲ್ಲಿರುವ ನಿಜ ದ್ರವ್ಯವೆಂದರೆ ಕ್ರಿಸ್ತನೇ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ
39ನೇ ವಚನ ಹೀಗೆ ಹೇಳುತ್ತದೆ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಸತ್ಯವೇದದಲ್ಲಿ ನೀನು ಕ್ರಿಸ್ತನನ್ನು ಕಂಡುಕೊಂಡಿಲ್ಲವಾದರೆ ನೀನು ವಜ್ರಗಳಿಗಾಗಿ ಹುಡುಕುತ್ತಿಲ್ಲ, ಆಳವಾಗಿ ಅಗಿಯುತ್ತಿಲ್ಲ. ಜ್ಞಾನೋಕ್ತಿಯನ್ನು ತಿಳಿದುಕೊಳ್ಳುವುದು, ಅರ್ಥೈಸುವುದು ಜ್ಞಾನಿಗಳ ನುಡಿ, ಒಗಟುಗಳು. ಅಂದರೆ ದೇವರು ಈ ವಿಷಯ ಸತ್ಯಗಳನ್ನು ತನ್ನ ಪುಸ್ತಕದಲ್ಲಿ ಒದಗಿಸಿದ್ದಾನೆ. ಆದರೆ ವೇದಿಕೆಯಲ್ಲಾಗಲಿ ಸಾಮಾನ್ಯವಾಗಿ ಆಗಲಿ ದೇವರ ವಾಕ್ಯದ ಅಜ್ಞಾನವೇ ತುಂಬಿರುತ್ತದೆ. ದೇವರ ವಾಕ್ಯವನ್ನು ಗಂಭೀರವಾಗಿ ಆಳವಾಗಿ ಅಧ್ಯಯನ ಮಾಡಬೇಕಾಗಿದೆ. ಒಂದು ವಾಕ್ಯ ಭಾಗ ಓದಿದರೆ ಸಾಕು, ಎಲ್ಲವೂ ತಿಳಿಯುತ್ತದೆಂದು ನೆನೆಸುತ್ತೇವೆ. ಆದರೆ ಆಳವಾಗಿ ಅಧ್ಯಯನ ಮಾಡದ ಹೊರತು ದೇವರ ವಾಕ್ಯದ ವಿಶೇಷತೆಗಳು ತಿಳಿಯುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಫ್ಲೋರಿಡಾದಲ್ಲಿರುವಾಗ ಥೋಮಸ್ ಆಲ್ವಾ ಎಡಿಸನ್ನರ ಪ್ರಯೋಗಶಾಲೆಗೆ ಹೋಗುವುದೆಂದರೆ ನನಗೆ ತುಂಬ ಇಷ್ಟ. ಈಗ ಅಲ್ಲಿ ಒಂದು ವಸ್ತು ಸಂಗ್ರಹಾಲಯವಿದೆ. ಅವರು ರಬ್ಬರ್ ಮಿಶ್ರಣ ಕಂಡುಕೊಂಡ ವಿಚಾರ ನನಗೆ ಯಾವಾಗಲೂ ಆಸಕ್ತಿಯ ಸಂಗತಿಯಾಗಿತ್ತು. ಫೈರ್ಸ್ಟೋನ್ ಹಾಗೂ ಹೆನ್ರಿ ಫೋರ್ಡ್ ಇವರು ಥೋಮಸ್ ಎಡಿಸನ್ ಅವರ ಮನೆಗೆ ಸಮೀಪದಲ್ಲೇ ಇದ್ದರು ಹಾಗೂ ಅವನೊಂದಿಗೆ ಕೆಲಸದಲ್ಲಿ ತೊಡಗಿದ್ದರು. ಈ ಪ್ರಯೋಗ ಶಾಲೆಯಲ್ಲಿ ನೂರಾರು ಪ್ರಣಾಳಿಕೆಗಳಿದ್ದವು. ತನ್ನ ಮನಸ್ಸಿಗೆ ತೋಚಿದ ವಸ್ತುಗಳನ್ನೆಲ್ಲ ಥೋಮಸ್ ಎಡಿಸನ್ ತೆಗೆದುಕೊಂಡು ಅದರಿಂದ ರಾಸಾಯನಿಕ ರಬ್ಬರ್ ದೊರಕುತ್ತದೋ ಎಂದು ಪರೀಕ್ಷಿಸುತ್ತಿದ್ದನು. ಅವನಿಗೆ ಅದು ಹಳದಿ ಹೂವಿನಲ್ಲಿ ದೊರಕಿತ್ತು. ಅದು ನಾವು ಎಂದಿಗೂ ನೆನೆಸಲಾಗದ ವಸ್ತುವಾಗಿತ್ತು. ಆದರೆ ಅವನು ಆ ಪರೀಕ್ಷೆಗಳನ್ನು ಮಾಡುತ್ತಲೇ ಇದ್ದನು. ನಾನು ಆ ಪ್ರಯೋಗಶಾಲೆಯಲ್ಲಿ ನಿಂತುಕೊಂಡು ಅಲ್ಲಿದ್ದ ನೂರಾರು ಪ್ರಣಾಳಗಳನ್ನು ನೋಡುತ್ತಾ, ಅವನೂ ಅವನ ಸಹಾಯಕರು ಅಲ್ಲಿ ಕಳೆದಿದ್ದ ಅನೇಕ ತಾಸುಗಳನ್ನು ಪ್ರಯೋಗಗಳಲ್ಲಿ ತೊಡಗಿಸಿಕೊಂಡದ್ದನ್ನು ಯೋಚಿಸುತ್ತಾ ಇದ್ದಾಗ ನಾನು ನೆನೆಸಿದೆ, ನಾನು ದೇವರ ವಾಕ್ಯಕ್ಕೂ ನಿಜವಾದ ಅಧ್ಯಯನಕ್ಕೂ ಎಷ್ಟು ಕಡಿಮೆ ಸಮಯ ಕೊಡುತ್ತಿದ್ದೇವೆ ಎಂದು. ಕರ್ತನಲ್ಲಿ ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕವು ನಮಗೆ ಆಳವಾಗಿ ಅಗೆಯಬೇಕು ಎಂಬ ಆಹ್ವಾನ ನೀಡುತ್ತದೆ. ತಿಮೋತಿನಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನೂ ಆಗಿರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪುಸ್ತಕದ ಮುಖ್ಯ ವಾಕ್ಯ ಭಾಗವನ್ನು ನೋಡೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ಆಸಕ್ತಿಕರವಾದ ಹೋಲಿಕೆ ಇರುತ್ತದೆ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೋ ಜ್ಞಾನವನ್ನೂ ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಎಂಬುದಾಗಿ. ಅಂದರೆ ಅವರು ಕಲಿಯುವುದಿಲ್ಲ. ಇದನ್ನು ಒಂದು ಉದಾಹರಣೆಯ ಮೂಲಕ ತಿಳಿಸುತ್ತೇನೆ. ಮುಖ್ಯ ರಸ್ತೆಯಲ್ಲಿ ವಾಹನ ಚಲಾಯಿಸುತ್ತಿದ್ದ ಒಬ್ಬನ ಕಾರಿನ ಚಕ್ರದ ಗಾಳಿ ಹೋಗುತ್ತದೆ. ಕಾರನ್ನು ದಾರಿಯ ಬದಿಗೆ ತಂದು ನಿಲ್ಲಿಸಿದನು. ಅವನು ನಿಲ್ಲಿಸಿದ್ದು ಒಂದು ಮಾನಸಿಕ ಅಸ್ವಸ್ಥರ ಆಶ್ರಮದ ಎದುರು. ಆ ಆಶ್ರಮದ ನಿವಾಸಿಯೊಬ್ಬ ರಸ್ತೆಯ ವಿರುದ್ಧ ಬದಿಯಲ್ಲಿದ್ದನು. ಈ ವ್ಯಕ್ತಿ ಕಾರಿನ ಚಕ್ರವನ್ನು ಬದಲಾಯಿಸುವುದನ್ನು ಅವನು ನೋಡುತ್ತಾ ಇದ್ದನು. ಅವನು ಏನೂ ಮಾತನಾಡದೆ ಮೌನವಾಗಿ ನೋಡುತ್ತಿದ್ದನು. ಕಾರಿನ ಚಕ್ರ ತೆಗೆಯುವಾಗ ಅದರ ನಟ್ಟುಗಳನ್ನು ಕಾರಿನ ಕ್ಯಾಪ್ನ ಮೇಲೆ ಇಟ್ಟಿದ್ದನು. ತಪ್ಪಿ ಹೋಗಿ ಆ ಕ್ಯಾಪನ್ನು ತೆಗೆಯುವಾಗ ಆ ನಟ್ಟುಗಳೆಲ್ಲ ಜಾರಿ ಚರಂಡಿಯೊಳಕ್ಕೆ ಬಿದ್ದು ಹೋದವು. ಅವನು ಈಗೇನು ಮಾಡಲಿ ಎಂದು ತಲೆ ಕೆರೆಯುತ್ತಾ ನಿಂತನು. ಆಚೆ ಬದಿಯಲ್ಲಿ ನಿಂತು ನೋಡುತ್ತಾ ಇದ್ದವನು ಹೀಗೆ ಹೇಳಿದನು, ನೀನು ಇತರ ಚಕ್ರಗಳಿಂದ ಒಂದೊಂದು ನಟ್ಟನ್ನು ತೆಗೆದು ಈ ಚಕ್ರಕ್ಕೆ ಹಾಕು. ಮುಂದೆ ಗ್ಯಾರೇಜ್ ತನಕ ಹೋಗಬಹುದು. ಅಲ್ಲಿ ಹೊಸ ನಟ್ಟುಗಳನ್ನು ತೆಗೆದುಕೋ ಎಂಬುದಾಗಿ. ಕಾರಿನವನು ಅವನ ಕಡೆಗೆ ನೋಡಿ ಆಶ್ಚರ್ಯದಿಂದ ನೋಡಿದನು. ನನಗೆ ಯಾಕೆ ಇದು ಹೊಳೆಯಲಿಲ್ಲ? ನೀನು ಈ ಸಂಸ್ಥೆಯಲ್ಲಿರುವವನು, ನಾನು ಹೊರಗಿನವನು, ಆದರೂ ನಿನಗೆ ಇದು ಹೊಳೆಯಿತು. ಆಗ ಆ ವ್ಯಕ್ತಿ ಹೇಳಿದನು, ನಾನು ವಿಚಿತ್ರ ವ್ಯಕ್ತಿಯಾಗಿರಬಹುದು, ಆದರೆ ಬುದ್ಧಿಹೀನನಲ್ಲ.
ಈ ಜ್ಞಾನೋಕ್ತಿ ಪುಸ್ತಕವು ನನ್ನನ್ನು ನಿನ್ನನ್ನು ಮೂರ್ಖತನದಿಂದ ಹೊರತರುವ ಕೆಲಸ ಮಾಡುತ್ತದೆ ಮತ್ತು ಮೂರ್ಖತನದ ಕುರಿತಾಗಿ ಈ ಪುಸ್ತಕವು ತುಂಬ ಹೇಳುತ್ತದೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಮನೆಯೊಳಗಿನ ಸಂಬಂಧದ ಕುರಿತಾಗಿದೆ. ಇದನ್ನು ಓದುವವರಲ್ಲಿ ಅನೇಕರು ಭಕ್ತಿವಂತ ತಂದೆ ತಾಯಂದಿರ ಮಕ್ಕಳು ಇರಬಹುದು. ಅವರಿಗೆ ಹೆತ್ತವರಿಂದ ಒಳ್ಳೆಯ ಬುದ್ಧಿ ಮಾತುಗಳು ದೊರಕಿದ್ದು ಅದರಿಂದ ಅವರು ದೂರ ಆಗಲಿಲ್ಲ. ಅದಕ್ಕೆ ಬದಲಾಗಿ ದೇವರ ಕುರಿತಾಗಿ ತಮ್ಮ ಮಕ್ಕಳಿಗೆ ಬೋಧಿಸದ ಹೆತ್ತವರನ್ನು ದೇವರೇ ಕರುಣಿಸಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಮನೆಯ ಹೊರಗಿನ ಶೋಧನೆ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಮಗನೇ, ಪಾಪಿಗಳು ದುಷ್ಪ್ರೇರಣೆ ಮಾಡಿದರೆ ನೀನು ಒಪ್ಪಲೇಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಮನೆಯ ಹೊರಗಿನ ಚಟುವಟಿಕೆ ಇದೆ. ಒಬ್ಬ ಮಗನು ಮನೆಯಿಂದ ಹೊರಬರುವಾಗ ಅವನು ಸಂಧಿಸುವ ಮೊದಲ ವ್ಯಕ್ತಿ ಯಾರು? ಮಾನವರೆಲ್ಲರೂ ಕ್ರಿಸ್ತನನ್ನು ಕಂಡುಕೊಳ್ಳದೆ ಪಾಪಿಗಳಾಗಿರುವವರಾಗಿದ್ದಾರೆ. ನಾವೆಲ್ಲರೂ ಪಾಪಿಗಳಾಗಿದ್ದವರೇ. ಆದರೆ ಈ ಮಗನು ರಕ್ಷಣೆ ಹೊಂದಿರದ ವ್ಯಕ್ತಿಗಳನ್ನು ಸಂಧಿಸುತ್ತಾನೆ. ಅವರೊಂದಿಗೆ ಅವನು ಹೇಗಿರಬೇಕು? ಅವರ ಮಾತುಗಳಿಗೆ ಒಪ್ಪಲೇಬೇಡ. ಪ್ರಿಯರೇ, ಜ್ಞಾನೋಕ್ತಿಯ ಮಾತುಗಳು ಸತ್ಯವೇದದಲ್ಲಿನ ವ್ಯಕ್ತಿಗಳ ಕುರಿತಾಗಿ ಸೂಚಿಸುತ್ತದೆ ಎಂದು ನಾನು ಹೇಳಿದ್ದನಲ್ಲವೇ? ಒಂದು ವೇಳೆ ಕೆಲವು ಮಾತುಗಳು ನಿನ್ನ ಸ್ನೇಹಿತರನ್ನು ಸೂಚಿಸುವವುಗಳಾಗಿರಬಹುದು. ಇಲ್ಲಿ ಕಾಣುವ ಮಾತುಗಳು ಯೋಸೇಫನು ಐಗುಪ್ತಕ್ಕೆ ಕೊಂಡೊಯ್ಯಲ್ಪಟ್ಟಾಗ ಪೊಟೀಫರನ ಹೆಂಡತಿಯಿಂದ ಶೋಧನೆಗೊಳಗಾದದ್ದನ್ನು ಸೂಚಿಸುವುದಿಲ್ಲವೇ? ಅವನು ಆಕೆಯ ಮಾತುಗಳಿಗೆ ಒಪ್ಪಲೇ ಇಲ್ಲ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ, ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರೋಣ. ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರನ್ನು ಜೀವದೊಡನೆ ನುಂಗಿಬಿಡುವ ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡುಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಏನೂ ಶ್ರಮಪಡದೆ ಸುಲಭದಲ್ಲಿ ಹಣ ಮಾಡುವ ಯೋಚನೆಗಳು ಪಾಪಿಗಳ ಮನಸ್ಸಿನಲ್ಲಿರುತ್ತವೆ. ತಾನು ಅಭಿವೃದ್ಧಿಯಾಗಲು ಬೇರೆಯವರನ್ನು ದೋಚುವ ಆಲೋಚನೆಗಳು. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದಿದೆ: ನಮ್ಮ ಸಂಗಡ ಪಾಲುಗಾರನಾಗು, ನಮ್ಮೆಲ್ಲರಿಗೂ ಹುದುವಾದ ಒಂದೇ ಹಮ್ಮಿಣಿರುವುದು ಎಂಬುದಾಗಿ. ಪ್ರಿಯರೇ, ಈ ದಿನಗಳ ಜನರ ಯೋಚನೆ ಈ ರೀತಿ ಇರುತ್ತದೆ: ಒಂದೇ ಹಣದ ಚೀಲ ನಮ್ಮಲ್ಲಿರಲಿ. ಈ ರೀತಿ ಯೋಚನೆ ಇರುವವರು ತಾವಾಗಿ ಏನನ್ನೂ ಮಾಡುವುದಿಲ್ಲ. ತಾವು ಏನೂ ದುಡಿಯದೆ ಇತರರ ದುಡಿಮೆಯಿಂದ ತಾವು ಜೀವನ ನಡೆಸುವವರು. ಇದು ಸುಳ್ಳಾದ ತತ್ವ. ಆದರೆ ಈಗಿನ ಯುವಜನರಲ್ಲಿ ಇದು ಸಾಮಾನ್ಯವಾಗಿರುತ್ತದೆ. ಈಗಿನ ಕಾಲದ ಜನರ ಯೋಚನೆಯೂ ಹೀಗೇ ಇರುತ್ತದೆ. ಏನೂ ಪ್ರಯಾಸ ಪಡದೆ ಸುಲಭ ಮಾರ್ಗದಿಂದ, ಬೇಕಾದರೆ ಹೊಸ ಮಾರ್ಗಗಳಿಂದ ಹಣ ಮಾಡುವ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ದೇವರ ಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ: ನಾನು 14 ವರ್ಷದವನಾಗಿರುವಾಗ ನನ್ನ ತಂದೆಯವರು ಹತ್ತಿ ಗಿರಣಿಯಲ್ಲಿನ ಅಪಘಾತವೊಂದರಲ್ಲಿ ತೀರಿಕೊಂಡರು. ನನ್ನ ತಾಯಿ ನನ್ನನ್ನು ನನ್ನ ತಂಗಿಯನ್ನು ಕರಕೊಂಡು ನಾಶ್ವಿಲ್ಲೆಗೆ ಹಿಂತಿರುಗಿದರು. ನಮ್ಮ ಮನೆ ಅಲ್ಲಿತ್ತು. ನಮ್ಮಲ್ಲಿ ಹಣವಿಲ್ಲದರಿಂದ ನಾನು ಶಾಲೆಗೆ ಹೋಗಲಾಗಲಿಲ್ಲ. ಕೆಲಸಕ್ಕೆ ಹೋಗಬೇಕಾಯಿತು. ಒಂದು ಗೃಹೋಪಕರಣ ಮಳಿಗೆಯಲ್ಲಿ ನನಗೆ ಕೆಲಸ ಸಿಕ್ಕಿತು. ಅವರು ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಮಾರುತ್ತಿದ್ದರು. ಇತರ ಕೆಲವು ಹುಡುಗರು ನನ್ನೊಂದಿಗೆ ಕೆಲಸ ಮಾಡುತ್ತಿದ್ದರು. ಅವರು ಕೆಟ್ಟ ಹುಡುಗರಾಗಿದ್ದರು. ಅವರು ಕೇಂಡಿಯ ಪೆಟ್ಟಿಗೆಗಳಿಂದ ಒಂದೊಂದರಂತೆ ಕೇಂಡಿಯನ್ನು ಕದಿಯುತ್ತಿದ್ದರು. ಯಾರಿಗೂ ತಿಳಿಯುತ್ತಿರಲಿಲ್ಲ. ಮೊದಲ ದಿನ ನಾನು ಅವರೊಂದಿಗೆ ಸೇರಿಕೊಂಡಾಗ ನನಗೆ ರಾತ್ರಿ ನಿದ್ದೆ ಬರಲಿಲ್ಲ. ನಾನು ನೆನೆಸಿದೆ, ಇದು ಸರಿಯಲ್ಲ, ನಾನು ಮಾಡುವುದು ಕಳ್ಳತನವೇ ಆಗಿದೆ. ಮರುದಿನ ನಾನು ಆ ರೀತಿ ಮಾಡಲಿಲ್ಲ. ಆದರೆ ಈಗಾಗಲೇ ತೆಗೆದ ಕೇಂಡಿಯನ್ನು ಹಿಂದಿರುಗಿಸಲಾಗಲಿಲ್ಲ, ಯಾಕೆಂದರೆ ನಾನು ಅದನ್ನು ತಿಂದಾಗಿತ್ತು. ಬಳಿಕ ನನಗೆ 6 ಕೇಂಡಿಗಳ ಒಂದು ಪೊಟ್ಟಣವನ್ನು ಕೊಟ್ಟು ಅದರಲ್ಲಿರುವುದನ್ನು
ನಾನು ಮಾರಲು ಹೇಳಿದರು. ಇದನ್ನು ಮಾರಿದರೆ 6ನೇಯದನ್ನು ನಾನು ಇಟ್ಟುಕೊಳ್ಳಬಹುದಿತ್ತು. ಈಗ ನನಗೆ 1 ಕೇಂಡಿ ಸಿಗುತ್ತಿತ್ತು. ಆದರೆ ನಾನು ಅದಕ್ಕಾಗಿ ದುಡಿಯಬೇಕಾಗಿತ್ತು. ಇದು ಒಳ್ಳೆಯ ದಾರಿ ಎಂದು ನಾನು ಭಾವಿಸಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂತಹ ಕೆಟ್ಟ ಕೃತ್ಯಗಳನ್ನು ಮಾಡುವವರ ಗುಂಪಿನೊಂದಿಗೆ ಯುವಕರು ಸೇರಿಕೊಳ್ಳುವುದು ಬಹು ಸುಲಭ ಮತ್ತು ಇಂತಹ ಮೋಸ ಕೃತ್ಯಗಳಲ್ಲಿ ಅವರು ಸಿಕ್ಕಿ ಬೀಳದೆ ತಪ್ಪಿಸಿಕೊಳ್ಳಲು ಸಾಕು. ತಮ್ಮ ಸಂಬಳಕ್ಕೆ ತಕ್ಕ ಕೆಲಸ ಮಾಡದವರೂ ಇರುತ್ತಾರೆ. ಆದ್ದರಿಂದಲೇ ಇಲ್ಲಿನ ಯುವಕನಿಗೆ ಅಂಥವರೊಂದಿಗೆ ಸೇರಬಾರದೆಂಬ ಬುದ್ಧಿಮಾತು ಹೇಳಲ್ಪಟ್ಟಿದೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು, ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂತಹ ಪ್ರತ್ಯೇಕತೆಯನ್ನು ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ಎಂಬುದಾಗಿ. ಪ್ರಿಯರೇ, ಇದು ವಿಗ್ರಹಾರಾಧನೆ ಕುರಿತಾಗಿ ಹೇಳಲ್ಪಟ್ಟಿದ್ದರೂ ಇತರ ವಿಚಾರಗಳಿಗೂ ಅನ್ವಯವಾಗುತ್ತದೆ. ಸೊಲೊಮೋನನು ಹೇಳುತ್ತಾನೆ, ಇಂತಹ ದುಷ್ಟ ಜನರಿಂದ ದೂರವಾಗಿರು ಎಂದು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಅವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುವವು, ಅವರು ರಕ್ತವನ್ನು ಸುರಿಸಲು ಆತುರಪಡುವರು. ಪಕ್ಷಿಗಳ ಕಣ್ಣೆದುರಿಗೆ ಬಲೆಯನ್ನೊಡ್ಡುವುದು ವ್ಯರ್ಥ. ಇವರಾದರೋ ಸ್ವರಕ್ತವನ್ನು ಸುರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕುತ್ತಾರೆ, ಸ್ವಜೀವವನ್ನು ತೆಗೆದುಕೊಳ್ಳುವುದಕ್ಕೆ ಕಾದಿರುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂತಹ ಜನರ ಸಂಗಡ ಸೇರಿಕೊಂಡರೆ ಮುಂದೆ ನಿನಗೆ ನೀನೇ ನಾಶವನ್ನು ತಂದುಕೊಳ್ಳುತ್ತಿ, ನಿನ್ನ ಬಲೆಯಲ್ಲಿ ನೀನೇ ಸಿಕ್ಕಿಕೊಳ್ಳುತ್ತಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೂರೆ ಮಾಡುವವರೆಲ್ಲರ ದಾರಿಯು ಹೀಗೆಯೇ ಸರಿ, ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುರಾಶೆಯು ಇಂತಹ ಖಂಡನೆಗೊಳಗಾಗುತ್ತದೆ. ನಾವು ಲೌಕಿಕತೆಯ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಕಾಲೇಜುಗಳಲ್ಲಿ ಲೌಕಿಕತೆ ಕಲಿಸುವುದನ್ನು ಬಿಡಬೇಕೆಂದು ಒಬ್ಬ ಪ್ರಾಧ್ಯಾಪಕರು ಬರೆದಿದ್ದಾರೆ. ಅಂದರೆ ಅವರು ಧಾರ್ಮಿಕತೆಗೆ ಹಿಂದಿರುಗಬೇಕಾಗಿದೆ. ಈ ರೀತಿ ಎಚ್ಚರಗೊಳ್ಳುವವರು ಕೆಲವರಾದರೂ ಇರುತ್ತಾರೆ. ದುರಾಶೆಯು ಈ ದಿನಗಳ ದೊಡ್ಡ ಪಾಪವಾಗಿದೆ. ಜ್ಞಾನೋಕ್ತಿಯು ಇದನ್ನೇ ಖಂಡಿಸುತ್ತಾ ಇದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಜ್ಞಾನ ಕಲಿಯಲು ಕರೆ ಎಂಬ ವಿಚಾರವನ್ನು ನೋಡೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ದನಿಗೈಯುತ್ತಾಳೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜ್ಞಾನವು ಯುವಕರನ್ನು ಇಂತಹ ಕಲಿಯುವಿಕೆಗಾಗಿ ಆಹ್ವಾನಿಸುತ್ತಾ ಇದೆ. ಈ ಶಾಲೆಗೆ ಬಂದು ಸೇರಿಕೊಳ್ಳಿರಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪೇಟೆಯ ಅಗ್ರಸ್ಥಾನದಲ್ಲಿಯೂ ಊರ ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ, ಮೂಢರೇ, ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ? ಧರ್ಮನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸರಳತೆ ಎಂದರೆ ಮೂಢತನವೇ? ಆಕೆ ಕೇಳುತ್ತಾಳೆ, ಎಷ್ಟರವರೆಗೆ ಮೂರ್ಖರಾಗಿಯೇ ಇರುತ್ತೀರಿ? 20 ವರ್ಷದ ಪ್ರಾಯದ ಯೌವನಸ್ಥನೊಬ್ಬನು ತಾನು 3 ವರ್ಷಗಳಿಂದ ಅಮಲು ದ್ರವ್ಯ ಸೇವಿಸುತ್ತಿದ್ದೇನೆಂದು ನನಗೆ ಹೇಳಿದನು. ನಾನೆಂಥ ಮೂರ್ಖನಾಗಿದ್ದೆ ಎಂದು ಅವನು ತಿರುತಿರುಗಿ ಹೇಳುತ್ತಿದ್ದನು. ಇನ್ನೂ ಎಷ್ಟರವರೆಗೆ ಮೂರ್ಖನಾಗಿರುತ್ತಿ? ಜ್ಞಾನದ ಶಾಲೆಗೆ ಯಾವಾಗ ಸೇರಿಕೊಳ್ಳುವಿ? ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು ಎಂಬುದಾಗಿ. ಪ್ರಿಯರೇ, ಈಗ ನಾವು ಈ ಅಧ್ಯಾಯದ ಕೊನೆ ಭಾಗಗಳಿಗೆ ಬರೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನಿಂದ ದೂರ ತಿರುಗಿಕೊಳ್ಳುವುದೆಂದರೆ ಆತ್ಮಹತ್ಯೆ ಮಾಡಿಕೊಂಡಂತೆಯೇ ಸರಿ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ
33ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರ್ತದೆ, ನನ್ನ ಮಾತಿಗೆ ಕಿವಿಗೊಡುವವನಾದರೋ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಎಂಥ ವಿಶೇಷವಾದ ಮಾತು! ಇದು ನಮ್ಮ ದೇಶಕ್ಕೆ ಅನ್ವಯಿಸುವುದಾದರೆ ಎಷ್ಟು ಒಳ್ಳೆಯದಿತ್ತು. ನಾವು ಇಂದು ಸಮೃದ್ಧಿಯುಳ್ಳವರಾಗಿದ್ದೇವೆ. ನಾವು ವ್ಯಕ್ತಿಯ ಹಣ, ಆಸ್ತಿ, ಮನೆ, ಕಾರ್ ಇವುಗಳ ಆಧಾರದಲ್ಲಿ ಒಬ್ಬನನ್ನು ಅಳೆಯುತ್ತೇವೆ. ನಾವು ಮೂರ್ಖರ ಸಮೃದ್ಧಿಯನ್ನು ಅನುಭವಿಸುತ್ತಿದ್ದೇವೆಯೋ, ಬುದ್ಧಿಹೀನರ ಸಾಮ್ರಾಜ್ಯದಲ್ಲಿ ಆನಂದಿಸುತ್ತಿದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸಿಯದೆ ನಾವು ಯಾವ ಆಧಾರದಲ್ಲಿ ಜೀವಿಸ್ತಾ ಇದ್ದೇವೆ? ದೇವರ ಜ್ಞಾನದಲ್ಲಿ ತುಂಬಿದ್ದೇವೆಯೋ ಅಥವಾ ಜ್ಞಾನಹೀನರಾಗಿ ಮುನ್ನಡೆಯುತ್ತಾ ಇದ್ದೇವೆಯೋ? ದೇವರಾತ್ಮ ನಮಗೆ ಬೋಧಿಸಿದ್ದಾನೆ. ಸತ್ಯವನ್ನು ಅರಿತುಕೊಳ್ಳೋಣ. ದೈವಿಕ ಜ್ಞಾನದಿಂದ ತುಂಬಿದವರಾಗಿ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಜ್ರದಂತೆ ಅಮೂಲ್ಯವಾದ ಗುಪ್ತ ಸತ್ಯಗಳು ದೇವರ ವಾಕ್ಯದಲ್ಲಿದೆ. ಶಾಸ್ತ್ರಗಳು ಯೇಸು ಕ್ರಿಸ್ತರ ಬಗ್ಗೆಯೇ ತಿಳಿಸ್ತದೆ. ಸವಾಲುಗಳನ್ನು ಸ್ವೀಕರಿಸಿ ಅವುಗಳನ್ನು ಗೆಲ್ಲಲು ದೇವರ ಮಾತುಗಳು ನಮಗೆ ಸಹಾಯ ಮಾಡ್ತದೆ. ಒಬ್ಬ ವಿಶ್ವಾಸಿ ಮನೆಯ ಒಳಗಡೆಯೂ ಹೊರಗಡೆಯೂ ಪ್ರಬುದ್ಧವಾದ ಜೀವಿತವನ್ನು ಜೀವಿಸಲು ದೇವರ ವಾಕ್ಯ ಕಾರ್ಯ ಕೊಟ್ಟಿರುವಾಗ ನಾವು ಹಾಗೆಯೇ ನಡೆಯೋಣ. ದೇವರನ್ನು ಮಹಿಮೆ ಪಡಿಸೋಣ. ಬನ್ರಿ, ಈಗ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಎಂಥ ಶ್ರೇಷ್ಠವಾದಂಥ ಮಾತುಗಳನ್ನು ನಮಗಾಗಿ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಿ. ಅದು ದೇವರ ಜೀವವುಳ್ಳ ವಾಕ್ಯ. ಆ ವಾಕ್ಯಗಳ ಶಕ್ತಿಯಿಂದಲೇ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯ. ಸೈತಾನನು ತರುವಂಥ ಪ್ರತಿಯೊಂದು ಶೋಧನೆಗಳ ಮೇಲೆ ಜಯ ಹೊಂದಲು ನಿನ್ನ ವಾಕ್ಯದ ಶಕ್ತಿ ಬೇಕಾಗಿದೆ. ಪ್ರಿಯ ಕರ್ತನೆ, ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಯಾವ ಯಾವ ಹೋರಾಟಗಳಲ್ಲಿದ್ದಾರೋ, ಚಿಂತೆಗಳಲ್ಲಿದ್ದಾರೋ, ದುಃಖದಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ಕರ್ತನೆ, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೀನು ಆಶೀರ್ವಾದ ಮಾಡುವಂಥ ದೇವರು ಸ್ವಾಮಿ. ಈ ಸಮಯದಲ್ಲಿ ಆ ಪ್ರಿಯರನ್ನು ತಾಕು. ಯಾರ್ಯಾರು ಅನಾರೋಗ್ಯತೆಯಲ್ಲಿದ್ದಾರೋ, ಬಾಧೆ ಉಪದ್ರವಗಳಲ್ಲಿದ್ದಾರೋ ಅವರನ್ನು ಮುಟ್ಟಿ ಸ್ವಸ್ಥಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದಲ್ಲಿ ದೇವರ ಪ್ರಭಾವವನ್ನು ನಾವು ಅರ್ಥಕೊಂಡೆವು. ನಿಮ್ಮ ಪ್ರಿಯರು ಮತ್ತು ಸ್ನೇಹಿತರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳಲು ಈ ಕಾರ್ಯಕ್ರಮವನ್ನು ಅವ್ರಿಗೆ ಕೂಡ ನೀವು ಪರಿಚಯ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.